ಓಕೆ, ಸೊ ಅವ್ರು ಹೇಳ್ತಿದ್ರು ಇವರು ಮಂಡ್ಯದಿಂದ ಬಂದಿದ್ದಾರೆ, ಎಜುಕೇಶನ್ ಜೊತೆಗೆ ನೀವು ಇಷ್ಟೊಂದು ಸಾಧನೆ ಮಾಡಿದಿರಿ ಅಂತ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಾನು ಅನ್ಕೊಂಡೆ ಓಕೆ ಅಂತ, ಬಟ್ ನನಗಿಂತ ವಾಸಿನಿ ಆ್ಯಕ್ಚುಲಿ. ಓಕೆ, ಈಗ ನಿಮ್ಮ ಸಾಧನೆಯ ಪಟ್ಟಿ ನನಗೆ ಗೊತ್ತು ಸಿಕ್ಕಾಪಟ್ಟೆ ದೊಡ್ಡದಿರುತ್ತೆ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಮ ಸಾಧನೆಯ ಬಗ್ಗೆ ನಮ್ಗೆಲ್ಲರಿಗೂ ತಿಳಿಸೋದಾದ್ರೆ ಅದೇನಿರುತ್ತೆ? ಯಾರು ಮಾತನಾಡ್ತೀರಿ? ಮೊದಲನೇದಾಗಿ ಹೆಣ್ಮಕ್ಳೇ ಫಸ್ಟ್ ಗುರು. ಎಲ್ರಿಗೂ ನಮಸ್ತೆ, ನಮಸ್ಕಾರ. ಸೌಂಡು ಎಲ್ರಿಗೂ ನಮಸ್ತೆ. ನಿಜವಾಗ್ಲೂ ಯಾರೆಲ್ಲ ನಿಂತಿದ್ದೀರಾ, ಯಾರೆಲ್ಲ ಕೂತಿದ್ದೀರಾ, ಯಾರೆಲ್ಲ ಜೋಶಲ್ಲಿದ್ದೀರಾ, ಯಾರೆಲ್ಲ ಮೊಬೈಲ್ ನೋಡ್ತಾ ಇದ್ದೀರಾ, ಯಾರೆಲ್ಲ ಮಲಗಿದ್ದೀರಾ, ಎಲ್ರಿಗೂ ಕೂಡ ನಮಸ್ತೆ. ಕೇಳಿಸ್ತಿದ್ಯಾ? ನಮಸ್ತೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಈ ಒಂದು ವೇದಿಕೆಗೋಸ್ಕರ ಎಷ್ಟು ಶ್ರಮ ವಹಿಸಿದೀವಿ ಅಂತ ಒಂದು 5 ನಿಮಿಷದಲ್ಲಿ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿಯಾಗಿ ಸೇರ್ಲಿಕ್ಕೆ ಕಾರಣಕರ್ತರಾಗಿರುವಂತ ನಮ್ಮ MD ಸರ್ಗೆ ನಿಜವಾಗ್ಲೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಅದ್ಭುತವಾದಂತ ಒಂದು ವೇದಿಕೆ ನಮಗೋಸ್ಕರ ಅಂತ ಕೊಟ್ಟಿದ್ದಾರೆ. ಅವರಿಗೆ ಒಂದು ಜೋರು ಚಪ್ಪಾಳೆ ಮೂಲಕ ಅವ್ರಿಗೊಂದು ನಾವು ಥ್ಯಾಂಕ್ಸ್ ಅನ್ನ ಹೇಳೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅದೇ ತರ ನಮ್ಮ ಕಂಪ್ನಿಯ ಟಾಪ್ ಲೀಡರ್ಗಳಿದ್ದಾರೆ. ನಮ್ಮ ಸಂತೋಷ್ ಸರ್ ಆಗಿರ್ಬೋದು, ಪಾಟೀಲ್ ಸರ್ ಆಗಿರ್ಬೋದು, ತುಂಬಾ ಜನ ಲೀಡರ್ಸ್ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ, ಇಲ್ಲಿ ಬಂದಿರುವಂತ ನೀವೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಒಂದು 5 ನಿಮಿಷದಲ್ಲಿ ಮಾತಾಡ್ಬೋದಾ? ನೀವು ಜೋಶಲ್ಲಿದ್ದೆ 5 ನಿಮಿಷದಲ್ಲಿ ಮುಗಿಸ್ತೀನಿ. ನಡೀನಾ? ಥ್ಯಾಂಕ್ ಯು ಸೋ ಮಚ್. ಫಸ್ಟು ನನ್ನ ಹೆಸರು ಬಂದು ರೇಖಾ ಅಂತ ಹೇಳಿ, ಸ್ವಂತ ಊರು ಮಂಡ್ಯದ ಹತ್ರ ಒಳ್ಳೆದಲ್ಲಿ. ಕ್ವಾಲಿಫಿಕೇಶನ್ MA DEd PhD ಆಗಿದೆ. ಅದ್ರ ಜೊತೆಲೇ ಈ ಒಂದು ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಹೇಳಿಕ್ಕೆ ನಿಜ ಖುಷಿ ಆಗುತ್ತೆ. ಆಕ್ಚುಲಿ ಈ ಫೀಲ್ಡ್ಗೆ ಏನಕ್ಕೆ ಬಂದೆ, ಬರೋ ಕಾರಣ ಏನೋ, ಪ್ರತಿಯೊಬ್ಬರಿಗೂ ಕನ್ಸನ್ನದೇ ಇರುತ್ತೆ. ಇದೆಯಾ ಕನಸು? ಎಲ್ರಿಗೂ ಇದೆಯಾ? ಎಲ್ರಿಗೂ ಕನಸಿರುತ್ತೆ. ಸೊ ನಾನು ಕೂಡ ಅದೇ ತರ ಒಂದು ಕನಸನ್ನ ಕಟ್ಕೊಂಡು ಎಜುಕೇಶನ್ ಮಾಡ್ತಾ ಇದೆ. ಎಜುಕೇಶನ್ ಮಾಡ್ತಾ 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 ಯಾಕಂದ್ರೆ ತುಂಬಾ ಬಡತನದಲ್ಲಿ ಬಂದಂತವ್ರು ನಾವು. ಸೊ ನಮ್ಮ ಇಡೀ ಹಿಸ್ಟ್ರಿ ಫೆಬ್ರವರಿ 16ನೇ ತಾರೀಕು ಹೇಳೋಣ ಅಂತೇಳಿ ಜಸ್ಟ್ 5 ನಿಮಿಷದಲ್ಲಿ ಹೇಳ್ತಾ ಇದ್ದೀನಿ. ತುಂಬಾ ಬಡತನದಲ್ಲಿ ಬಂದಂತವ್ರು, ತಿನ್ನಕ್ಕೂ ಊಟನೂ ಇರಲಿಲ್ಲ, ಹಾಕೊಳ್ಳೋಕೆ ಬಟ್ಟೆನೂ ಇರಲಿಲ್ಲ, ಆ ಥರ ಪರಿಸ್ಥಿತಿಲಿ ಬಂದಂತವ್ರು ನಾವು. ಸೊ ಏನಾದ್ರೂ ಮಾಡಿ ಲೈಫಲ್ಲಿ ಏನೋ ಒಂದು ನೆಲೆ ಕಟ್ಕೊಳ್ಳೋಣ, ಎಲ್ಲರೂ ತರ ಬದುಕೋಣ ಅಂತೇಳಿ ಕನ್ಸು ಕೊಟ್ಕೊಂಡು ಬಂದಂತವ್ರು. ಬರ್ತಾ 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 ಎಷ್ಟು ಡ್ರೀಮ್ಗಳು ನನ್ನ ಕಣ್ಮುಂದೆ ಬಂದು, ಅದೇ ತರ ಜೊತೆಯಲ್ಲಿ ಒಂದು ಕಾಯಿಲೆ ಕೂಡ ಬಂತು. ಕ್ಯಾನ್ಸರ್ ಅನ್ನೋ ಕಾಯಿಲೆ ಬಂತು. ಸೆಕೆಂಡ್ ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್. ಸೊ ಕ್ಯಾನ್ಸರ್ ಅನ್ನೋ ಕಾಯಿಲೆ ಬಂತು. ಆ ಕಾಯಿಲೆ ಬಂದ ತಕ್ಷಣ ನಿಮ್ಗೆ ಗೊತ್ತಿದೆ, ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಏನ್ ಮಾಡ್ತಾರೆ? ಸೊ ಅವ್ರು ಹೇಳುವಂತ ವರ್ಡ್ಸ್ಗಳನ್ನ ಕೇಳಿದ್ರೆ ಸಾಕು, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಅಲ್ಲೇ ಸತ್ತೋಗ್ಬಿಡ್ತೀವಿ. ಸೊ ಅವ್ರು ಹೇಳಿದ್ರು, ಸೊ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಫ್ಯೂಚರ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಹೇಳಿದ್ರು. ಬಟ್ ನಾನಂತೂ ಸತ್ಯವಾಗ್ಲೂ ಮಾಡಿಸ್ಕೊಳ್ಳಿಲ್ಲ. ಇರೋ ತನಕ ಇರೋಣ. ಒಂದು ಕಡೆ ಒಂದು ಬಡತನ, ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ಕಾಯಿಲೆ, ಎರಡನ್ನೂ ಮ್ಯಾಚ್ ಮಾಡ್ತಾ ಹೋಯ್ತಾ ಇದ್ರೆ ಹೆಂಗಾಗಿರ್ಬೇಕು ನನ್ನ ಲೈಫು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಂಡು. ಎಷ್ಟು ಕಷ್ಟ ಆಯ್ತು ಅಂದ್ರೆ, ಒಂದು ಕಡೆ ಫ್ಯಾಮಿಲಿಗೆ ಹೇಳಂಗಿಲ್ಲ, ಹೇಳಿದ್ರೆ ಬಡತನ, ಇಲ್ಲ ತಿನ್ನೋ ಊಟ ಇಲ್ಲ, ಈ ಕಡೆ ಕಾಯಿಲೆ ಬಂದು ಸಾಯ್ಬೇಕಾ. ಎರಡು ಕಡೆಯಿಂದ ನರಳ್ತಾ ಇದ್ದಂಥ ಸಂದರ್ಭದಲ್ಲಿ ನಿಜ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಡಿ. ಎಲ್ಲ ಹೆಣ್ಮಕ್ಳು ಇದ್ದೀರಾ? ಹೆಣ್ಮಕ್ಳು ಇದ್ದೀರಾ? ನಿಮ್ಮ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಏನ ಕೊಟ್ಟು ಕಳಿಸ್ತೀರಾ? ಡೈಲಿ ತಿಂಡಿ ಏನ್ ಕೊಡ್ಬೋದು? ವೆರೈಟಿ ಫುಡ್ಗಳನ್ನ ಕೊಟ್ಟು ಕಳಿಸ್ತೀರಾ ಅಲ್ವಾ? ವೆರೈಟಿ ಫುಡ್ಗಳನ್ನ ಕೊಟ್ಟು ಕಳಿಸ್ತೀರಾ? ಸತ್ಯ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಾನು ಓದ್ಬೇಕಾದ್ರೆ ಸ್ಕೂಲಲ್ಲಿ ತಿನ್ನಕ್ಕೆ ನಿಜ ಊಟ ಇರಲಿಲ್ಲ. ನಮ್ಮ ಮನೆಯಲ್ಲಿ ಮುದ್ದೆ ಖಾರ ಹಾಕಿ ಕೊಟ್ಟು ಕಳಿಸ್ತಾ ಇದ್ರು. ಎಲ್ಲ ಫ್ರೆಂಡ್ಸ್ ಹಿಂಗೆ ಸರ್ಕಲ್ ಕುತ್ಕೊಂಡು ಊಟ ಮಾಡ್ತಾ ಇದ್ರೆ, ನಾನು ಪಕ್ಕದಲ್ಲಿ ಆ ಕಡೆ ಸೈಡಲ್ಲೋಗಿ ಊಟ ಮಾಡ್ತಾ ಇದ್ದೆ. ಕೇಳ್ತಿದ್ರು, ಯಾಕಲ್ಲೋ ಕುತ್ಕೊಂಡು ಊಟ ಮಾಡ್ತಾ ಇದೀಯ ಅಂತ. ಇಲ್ಲ, ನಾನು ಒಬ್ಬಳೆ ಕೂತ ಅಭ್ಯಾಸ ಅಂತ. ಯಾಕಂದ್ರೆ ಎಲ್ಲರೂ ಮುಂದೆ ನಾನು ಬಡತನ ತೋರ್ಸಕ್ ಆಗಲ್ವಲ್ಲ. ಸೊ ಹಾಗಾಗಿ ಸೈಡಲ್ಲಿ ಕುತ್ಕೊಂಡು ತಿನ್ಕೊಂಡು ಬರ್ತಿದ್ದಳು ನಾನು. ನಿಜವಾಗ್ಲೂ ಬೇರೆ ಏನೋ, ಯಾರಾದ್ರೂ ಹೊಸ ಬಟ್ಟೆ ಹಾಕೊಂಡು ಹೋಗ್ಲಿ, ಮತ್ತೊಂದು ಕಡೆ ಹೋಗ್ಲಿ, ಅದನ್ನೆಲ್ಲ ನೋಡಿದಾಗ ಮನ್ಸಿಗೆ ಫೀಲ್ ಆಗ್ತಾ ಇತ್ತು, ನಾನು ಯಾಕೆ ಆ ಥರ ಬದುಕಬಾರ್ದು ಅನ್ನೋದೊಂದು ಫೀಲ್ ಆಗ್ತಾ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವ್ದಾದ್ರು ಮದುವೆ ಸಮಾರಂಭಗಳಿದ್ರೆ ಎಲ್ಲರೂ ಫ್ಯಾಮಿಲಿನೂ ಕರೀತಾ ಇದ್ರು. ಬಟ್ ನಮ್ಮ ಫ್ಯಾಮಿಲಿನ ಯಾರೂ ಕರೀತಿರ್ಲಿಲ್ಲ, ಯಾಕಂದ್ರೆ ಹಾಕೊಳ್ಳೋಕೆ ಬಟ್ಟೆ ಇರ್ಲಿಲ್ವಲ್ಲ. ಸೊ ಏನಾದ್ರೂ ನಮ್ಮಮ್ಮ ಪಕ್ಕದ ಮನೆಗೆ ಹೋಗ್ಬಿಟ್ಟು ಒಂದು ಸೀರೆ ಕೊಡಿ, ನಾನು ಮದುವೆ ಮುಗಿಸ್ಕೊಂಡು ಬಂದು ಕೊಡ್ತೀನಿ ಅಂದ್ರೆ, ಊಟಕ್ಕೆ ಗತಿ ಇಲ್ಲ, ಸೀರೆ ಕೊಟ್ಟರೆ ಎಲ್ಲಾರ ಮಾರ್ಕೊಂಡ್ರೆ ಅಂತ ಹೇಳಿ ತುಂಬಾನೇ ಅವಮಾನಗಳನ್ನ ಮಾಡಿದ್ರು. ಆ ಅವಮಾನಗಳ ಜೊತೆಗೆ ಇದೊಂದು ಕಾಯಿಲೆ ಬಂತು. ಹಿಂಗಾಗಿರ್ಬೇಕು ನನ್ನ ಪರಿಸ್ಥಿತಿ ಅಂದ್ರೆ, ಇತ್ತಗೆ ಬದುಕಣ ಸಾಯನ ಬದುಕಣ, ಈ ತರ ಒದ್ದಾಡ್ತಿದ್ದಂತ ಪರಿಸ್ಥಿತಿಲಿ ನನಗೆ ಸಿಕ್ಕಿದ್ದೆ ಈ V-Star ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಇವತ್ತು ಈ ಮಟ್ಟಿಗೆ ನಾನು ನಿಂತಿದ್ದೀನಿ ಅಂದ್ರೆ ಇವತ್ತು ಎಲ್ಲ ಕಡೆಗೂ
ಕಣ್ಣೀರು ಹಾಕ್ಬೇಕು ಅಂತ ಗುಡಿಸ್ಲು ಮನೆ. ಯಾವಾಗ ಗಾಳಿ ಬರುತ್ತೋ, ಯಾವಾಗ ಮಳೆ ಬರುತ್ತೋ, ಯಾವ ಟೈಮ್ನ ಯಾವ ಗೋಡೆ ಬಿದ್ದೋಗುತ್ತೋ, ಜೋರಾಗಿ ಮಳೆ ಬಂದ್ರೆ ಸಾಕು ನಿಜವಾಗ್ಲೂ ನಮ್ಮಪ್ಪ ಎತ್ತಿ ಕುತ್ಕೊಳ್ಳೋದು, ಎಲ್ಲಿ ಮನೆ ಮೇಲ್ಗಡೆ ಮಕ್ಳ ಮೇಲೆ ಬಿದ್ಬಿಡತ್ತೋ, ಎಲ್ಲಿ ಯಾವ ಟೈಮಲ್ಲಿ ಏನಾಗುತ್ತೋ ಅಂತೇಳಿ ಎತ್ತಿ ಕುತ್ಕೋತಾ ಇತ್ತು ನಮ್ಮಪ್ಪ. ಎತ್ತಿ ಕುತ್ಕೊಂಡು ಎಲ್ಲರೂ ಒಟ್ಟಿಗೆ ಕೂರ್ಸ್ಕೊಂಡು ಕುತ್ಕೋತಾ ಇತ್ತು ನಮ್ಮಪ್ಪ. ಹೆಂಗಾದ್ರೂ ಈ ಬಡತನದಿಂದ ಹೊರಗೆ ಬರ್ಬೇಕು ಅಂತೇಳಿ ಎಷ್ಟು ಕಷ್ಟಪಟ್ಟಿದೀವಿ ಅಂತ ನಮಗ್ ಗೊತ್ತಿದೆ. ಜೊತೆಲಿ ಹುಟ್ಟಿರೋರೇ ಆಗ್ಲಿಲ್ಲ ರೀ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳೇ ನಮ್ಗೆ ಆಗ್ಲಿಲ್ಲ. ಹೆಂಗಾದ್ರೂ ಮಾಡಿ ಇವ್ರನ್ನ ತುಳಿಬೇಕು ಅಂತೇಳಿ ಏನೇನೋ ಕಷ್ಟಗಳನ್ನ ಕೊಟ್ರು. ಹೆಂಗೋ ಒದ್ದಾಡ್ಕ ಈ ಕಂಪ್ನಿಗೆ ಬಂದೆ ರೀ. ಸೊ ಇಷ್ಟಾರ ಬಂದಿ ಲೈಫ್ ಹೆಂಗಿದೆ ಗೊತ್ತೇನ್ರಿ? ನಮ್ಮ ಅಮ್ಮನಿಗೆ ಒಡವೆ ಕೊಡಿಸ್ತಾ ಇದ್ದೀನಿ, ನಮ್ಮ ಅಮ್ಮನಿಗೆ ಸೀರೆ ಕೊಡಿಸ್ತಾ ಇದ್ದೀನಿ, ಮನೆ ಕಳಿಸ್ತಾ ಇದ್ದೀನಿ, ಕಾಯಿಲೆಯಿಂದ ಕೂಡ ಆಗಿದೆ. ಪ್ರತಿಯೊಂದು ನಾನು ಇಷ್ಟ ತಗೋತಾ ಇದ್ದೀನಿ ಕಣ್ರಿ. ಅದು ಕಾಯಿಲೆ ಈ ಕಂಪ್ನಿ ಕೊಟ್ಟಿರುವಂತ ತಾಕತ್ತು, ಈ ಕಂಪ್ನಿ ಕೊಟ್ಟಿರುವಂತ ತಾಕತ್ತು ನಿಮಗೂ ಇದೆ, ನಿಮಗೂ ಅವಕಾಶ ಇದೆ. ನೀವೇನ್ ಮಾಡ್ತಾ ಇದ್ದೀರಾ ಗೊತ್ತಾ? ಅವ್ರೇನಾರು ಅನ್ಕೋಬಿಟ್ರೆ, ಇವ್ರೇನಾರು ಅನ್ಕೋಬಿಟ್ರೆ ರೀ, ಯಾರು ಏನ್ ಅನ್ಕೊಂಡ್ರೆ ನಮ್ಗೇನ್ರಿ? ಪುಣ್ಯದ ಕೆಲಸ ಮಾಡ್ತಾ ಇದೀವಿ. ನಾನು ಇಷ್ಟು ಎಜುಕೇಶನ್ ಮಾಡಿದ್ರು ನನ್ಗೆ ಅಮ್ಮಮ್ಮ ಅಂದ್ರೆ ಕೊಡ್ತಿದ್ದು 25,000, 30,000, 35,000. ಈ ಸನ್ಮಾನ ಸಿಕ್ತಿತ್ತ ನನ್ಗಲ್ಲಿ? ಈ ಸನ್ಮಾನ ಸಿಕ್ತಿರಲಿಲ್ಲ ರೀ. ನೀವು ಬಂದಿರಲ್ಲ ಇವರು. ನಾನು ಯಾಕೆ ಪಾಟೀಲ್ ಸರ್ಗೆ ಬಂದ ತಕ್ಷಣ ಹೇಳಿದೆ, ಸರ್ ಏನ್ ಅದೃಷ್ಟ ಸರ್ ನನಗೆ ಅಂತ. ಯಾಕೆ ಮೇಡಮ್ ಆದ್ರು? ಕರ್ನಾಟಕ ಸಂಘದಲ್ಲಿ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ನಿಜವಾಗ್ಲೂ ಸತ್ಯ ಹೇಳ್ತಾರೆ ಮಾತಿದು. ಫಸ್ಟ್ ಕಾರ್ಯಕ್ರಮ ನನ್ನ ಲಾಗಿನ್ ಕೂಡ ಆಗಿರ್ಲಿಲ್ಲ. ಸರ್ದು ಒಂದು ಕಾರ್ಯಕ್ರಮ ಇತ್ತು, ಎಂಟ್ರಿ ತಗೋತಾ ಇದ್ರು. ಬಂದ್ರು, ಈಗ ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾರಿಗೆಲ್ಲ ಇಷ್ಟ ಆಗಿದೆ ಬನ್ನಿ ಬನ್ನಿ ಅಂದ್ರು. ನನ್ನ ಫ್ರೆಂಡ್ ಒಬ್ಬ ಕೂತಿದ್ದ ಪಕ್ಕದಲ್ಲಿ ಅರುಣ ಅಂತ. ಪಕ್ಕದಲ್ಲಿ ನಾನು ಸೈಡ್ ಕೂತಿದ್ದೆ, ಈಗ ತಳ್ಳಿಬಿಟ್ಟ, ಎದ್ ಬಂದು ನಿಂತ್ಕೊಂಡೆ. ಅವ್ರು ಮೈಕ್ ಕೊಟ್ರು. ಅವ್ರ ಮಾತಾ ಕೇಳಿ ನಿಜವಾಗ್ಲೂ ಅವ್ರು ಕೊಟ್ಟಂತ ಮೈಕು ಇವತ್ತು ಡೈಮಂಡ್ ರಾಗಕ್ಕೆ ಬಂದು ನಿಲ್ಸಿದೆ. ನಾನು ಎಲ್ಲೋದ್ರೂ ಅದನ್ನ ಹೇಳ್ತೀನಿ, ಸಾಗರ್ ಸರ್ಗೂ ಹೇಳ್ತಿರ್ತೀನಿ, ಸರ್ ಫಸ್ಟ್ ಮೈಕ್ ಕೊಟ್ಟಿದ್ದು ಪಾಟೀಲ್ ಸರ್, ಸರ್ ಅದಕ್ಕೆ ನಾನು ಸ್ಟೇಜ್ ಮೇಲೆ ನಿಂತಿದ್ದೀನಿ ಅಂತ. ಸರ್ ನಿಜವಾಗ್ಲೂ ಯಾವಾಗ್ಲೂ ಋಣಿಯಾಗಿರ್ತೀನಿ ಸರ್. ನಿಮ್ಮ ಆ ಒಂದು ಗೊತ್ತಿಲ್ಲ ಸರ್, ನೀವು ಯಾವ ರೀತಿಯ ಕೊಟ್ಟರು ಸರ್. ಅನ್ನ ತಿನ್ನಕ್ಕೆ ಅನ್ನ ಇರಲಿಲ್ಲ ಸರ್ ನನಗೆ, ನಿಜ ಹೇಳಲ್ಲ ಸರ್. ಅದನ್ನ ತಿನ್ನಕ್ಕೆ ಅನ್ನ ಇರಲಿಲ್ಲ. ಅವತ್ತು ಕೊಟ್ಟಂತ ಮೈಕು ಸರ್ ಇವತ್ತು ಏನು ವೆರೈಟಿ ಫುಡ್ ನೋಡ್ತಾ ಇದ್ದೀನಿ ಗೊತ್ತಾ ಸರ್? ನಾನು ನಿಜವಾಗ್ಲೂ ವೆರೈಟಿ ಫುಡ್ ನೋಡ್ತಾ ಇದ್ದೀನಿ. ಆ ಕ್ರೂಸ್ ಅಲ್ಲಿ ಏನ್ರಿ ವೆರೈಟಿ ಫುಡ್ ಅವೆಲ್ಲ ನೋಡಿದಾಗ ನನ್ನ ಫ್ರೆಂಡ್ ಕಾಲ್ ಮಾಡ್ಬಿಟ್ಟು ಹೇಳ್ತಾಳೆ, ರೇಖಾ ಅವತ್ತು ನಿಮ್ಗೆ ಗೊತ್ತು ತನ್ನದೇ ಇರ್ಲಿಲ್ಲ, ಏನೇ ಇಂಥ ಪ್ಲೇಸ್ ಎಲ್ಲ ನೋಡ್ತಾ ಇರಿ ಅಂದ್ರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ನನ್ನ ಸತ್ರು ನಿಮ್ಮನ್ನಂತೂ ಮರೆಯಲ್ಲ. ಯಾವ ಗಳಿಗೆಲ್ಲ ಕೊಟ್ಟರೆ ಗೊತ್ತಿಲ್ಲ ಮೈಕ. ನಿಮ್ಗೂ ಹೇಳ್ತಾ ಇದ್ದೀನಿ ರೀ, ನಿಮ್ಗೂ ಫ್ಯಾಮಿಲಿ ಇದೆ, ನಿಮ್ಗೂ ಮಕ್ಳಿದ್ದಾರೆ, ಎಲ್ರಿಗೂ ಇದ್ದಾರೆ, ಕನ್ಸಿದೆ. ಬಟ್ ನೀವೇನ್ ಮಾಡ್ತಾ ಇದ್ರಿ ಗೊತ್ತಾ? ಅವ್ರು ಅನ್ಕೋಬಿಟ್ರೆ ಇವ್ರು ಅನ್ಕೋಬಿಟ್ರೆ ರೀ, ಅನ್ಕೊಳ್ಳೋರೆಲ್ಲ ಬಂದು ನಮ್ಗೆ ₹1 ದುಡ್ಡು ಕೊಡಲ್ಲ ರೀ. ಕೊಡ್ತಾರ? ಯಾರು ಬಂದು ಮನೆ ಕಟ್ಕೊಡಲ್ಲ, ಯಾರು ಬಂದು ಕಾರ್ ಕೊಡಲ್ಲ, ಎಲ್ಲ ಕೊಡೋದು ಈ ಕಂಪ್ನಿ. ನಿಮ್ಮ ಆತ್ಮವಿಶ್ವಾಸನ ಯಾವತ್ತೂ ಕಳ್ಕೊಬೇಡಿ. 3 ಸ್ಟಾರ್ ಅಲ್ಲಿ ಇಟ್ಕೊಟ್ಟಿಯಲ್ಲಿ ಖಂಡಿತ ನಮ್ಮ MD ಸರ್ ಸಪೋರ್ಟ್ ಮಾಡ್ತಾರೆ. ನನ್ನಂತ ಬಡವಿನೇ ತಗೊಬಂದು ಸ್ಟೇಜ್ ಮೇಲೆ ನಿಲ್ಸಿದ್ದಾರೆ ಅಂದ್ರೆ ನಿಮ್ಮನ್ನ ನಿಲ್ಸಲ್ವೇನ್ರಿ? ನಿಲ್ಸಲ್ವೇನ್ರಿ? ಖಂಡಿತ ನಿಲ್ಲಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಜಾಸ್ತಿ ಮಾತಾಡ್ಬೇಕಾಗಿತ್ತು, ನಮ್ಗಿನ್ನೂ ಟೈಮ್ ಇದೆ. ಫೆಬ್ರವರಿ 16ನೇ ತಾರೀಕಿಗೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಜೀವನದ ಸ್ಟೋರಿ ಹೆಂಗಿದೆ ಅಂತ ಅವತ್ತು ತೋರಿಸ್ತೀನಿ. ಅದಕ್ಕೆ ಜಸ್ಟ್ 5 ನಿಮಿಷದಲ್ಲಿ ಮೇನ್ ಅಂತ ಹೇಳಿರುವಂತದ್ದು. ಎಲ್ರಿಗೂ ಹೇಳೋದು ಒಂದೇ ಮಾತು, ನಿಮ್ಮ ಕನಸನ್ನ ನೀವು ಈಡೇರಿಸ್ಕೊಳ್ಳಿ. ಯಾರ್ದೋ ಮಾತಿಗೆ ಕಿವಿ ಕೊಟ್ಟು ಕನಸುಗಳನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಕಂಪ್ನಿನ ನಂಬಿ, MD ಸರ್ನ ನಂಬಿ, ನಿಮ್ಮ ನಂಬಿಕೆ ಇಟ್ಕೊಳ್ಳಿ. ನಿಮ್ಮ ಅಪ್ಲೈನ ನಂಬಿ, ಬನ್ನಿ, ಖಂಡಿತ ನಿಮ್ಗೆ ಒಳ್ಳೆ ಜನ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸಾಗರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬನ್ನಿ ಮುಂದೆ ಬನ್ನಿ. ನೀವು ಮುಂದೆ ಬಂದ್ರೆ ಮಿಕ್ಕಿದವರು ಎಲ್ಲರೂ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ. ಬರಲಿ ಇವರಿಬ್ಬರಿಗೂ ಜೋರಾದ ಚಪ್ಪಾಳೆ. ನಿಮಗೆ ಒಳ್ಳೇದಾಗಿ. ಈಗ ಹೇಗಿದೆ ನಿಮ್ಮ ಆರೋಗ್ಯ? ಚೆನ್ನಾಗಿದೆ ಮೇಡಮ್. ಪ್ರಾಡಕ್ಟ್ಸ್ ಇಂದ ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಅದು ಬದುಕಿದ್ದೀನಿ ಅಂದ್ರೆ ಪ್ರಾಡಕ್ಟ್ಸ್ ಇದ್ದಾರೆ. ಖಂಡಿತ ಪ್ರಾಡಕ್ಟ್ಸ್ ಇಂದ ಅದು ಯಾರು ಮುಂದೆ ಕೂತ್ಕೊಂಡ್ರೆ ಧೈರ್ಯದಿಂದ ಮಾತಾಡ್ತೀನಿ, ಇದೇ ಪ್ರಾಡಕ್ಟ್ಸ್ ಇಂದ ನಾನು ಬದುಕಿದ್ದೀನಿ ಅಂತ ಹೇಳಿ. ಥ್ಯಾಂಕ್ ಯು. ಬರ್ಲಿ ಜೋರಾದ ಚಪ್ಪಾಳೆ ಅವ್ರಿಗೆ. ಅದೇನು ನಿಮ್ಗೆ ಆಯಸ್ಸು ಕೊಡ್ಲಿ. ಅಫ್ಕೋರ್ಸ್ V ಸ್ಟಾರ್ ಅಂತೂ ಇದ್ದೇ ಇದೆ, ಅದ್ರ ಜೊತೆಗೆ ದೇವರ ಪದ ಕೂಡ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗಿ ಮಾತಾಡಿದ್ರಿ. ಏನ್ ಜೋಶು! ಮಂಡ್ಯ ಅಂತ ಹಂಗೇ ಜೋಶ್ನೆಲ್ಲ ಹಾಸನಕ್ಕೆ ತಗೊಂಡ್ಬಂದಿದ್ದಾರೆ. ಸೂಪರ್. ಥ್ಯಾಂಕ್ ಯು. ಒಳ್ಳೆದ